ನಿಮ್ಮ ಮನಸ್ಸಲ್ಲಿ ಏನಾದ್ರು ಕೋರಿಕೆಗಳಿದ್ರೆ ಆ ಭಗವಂತ ಎಲ್ಲ ಸೇವೆಯನ್ನು ಸ್ವೀಕಾರ ಮಾಡಿ ಆನಂದವಾಗಿ ಕೊಡ್ಕೊಂಡಿದ್ದಾನೆ. ನಾವು ಹೇಳೋದನ್ನ ಕೇಳಿಸ್ಕೊಡ್ತಾ ಇದ್ದಾರೆ ಅಂತ ಭಾವಿಸ್ಕೊಂಡು ಇಲ್ಲಿ ಯೋಗ ಸಾಧಕರಿಗೆ ಯೋಗವನ್ನು ಎಲ್ರಿಗೂ ನಮಸ್ಕಾರ, ವೆಲ್ಕಮ್. ಈ ಜಾಗದ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂತಹ ಒಂದು ವಿಡಿಯೋ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಯೋಗ ಗಂಗೋತ್ರಿ ಆಶ್ರಮ. ಇದು ಎಲ್ಲಿ ಬರುತ್ತೆ ಅಂದರೆ ಸುಗ್ಗನಹಳ್ಳಿ, ರಾಮನಗರ ಡಿಸ್ಟಿಕ್ಕು ಸುಗ್ಗನಹಳ್ಳಿಯಲ್ಲಿ ಬರುತ್ತೆ. ಈ ಒಂದು ಯೋಗ ಆಶ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಯೋಗ ಕ್ಲಾಸ್ಗಳಾಗಿರ್ಬೋದು, ರೆಗ್ಯುಲರ್ ಕ್ಲಾಸ್ಗಳು, ಯೋಗ ಶಿಕ್ಷಕರಿಗೆ ತರಬೇತಿ ಆಗಿರಬಹುದು, ಆಮೇಲೆ ಹಲವಾರು ರೀತಿಯ ಮಕ್ಕಳ ಬೇಸಿಗೆ ಶಿಬಿರ ಆಗಿರ್ಬೋದು, ಹಲವಾರು ರೀತಿಯ ಪ್ರೋಗ್ರಾಮ್ಗಳನ್ನು ಇಲ್ಲಿ ಮಾಡ್ಕೊಳ್ತಾ ಬಂದಿದ್ದಾರೆ. ಸೊ ಇವತ್ತು ನಾವು ಶಿವರಾತ್ರಿಗೆ ಇಲ್ಲಿ ಬಂದಿದ್ದೀವಿ. ಶಿವನ ರಾತ್ರಿ ಪ್ರತಿ ವರ್ಷ ಇಲ್ಲಿ ಜಾಗರಣೆ, ಧ್ಯಾನ ಎಲ್ಲವೂ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಶಾರ್ಟ್ ಆಶ್ರಮದ ಟೂರ್ ಥರ ಏನೆಲ್ಲ ಇದೆ ಇಲ್ಲಿ. ಒಂದು 5-6 ಎಕರ್ಸಲ್ಲಿ ಈ ಒಂದು ಆಶ್ರಮ ಇದೆ. ಒಬ್ಬ ಯೋಗ ಸಾಧಕರಿಗೆ ಅಥವಾ ಯೋಗ ಶಿಕ್ಷಕರಿಗೆ ಬೇಕಾದಂತಹ ಎಲ್ಲ ಫೆಸಿಲಿಟಿ ಇದೆ. ನೋಡಿದ್ವಿ ಈ ಒಂದು ಮರ ನೋಡಿ ಎಷ್ಟು ಹಳೆಯದಾಗಿರಬಹುದು. ಟೋಟಲ್ ಒಂದು 5-6 ಎಕರ್ಸಲ್ಲಿ ಇದೆ. ಯಾವ ರೀತಿಯ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ ಅಂತ ನೀವು ಇಲ್ಲಿ ಬಂದು ಸ್ಟೇ ಮಾಡಬಹುದು. ಸ್ಯಾಟರ್ಡೆ ಸಂಡೇ ಎಲ್ಲ ಒಂದೊಂದು ಡಿಫ್ರೆಂಟ್ ಆಗಿರೋ ಪ್ರೋಗ್ರಾಮ್ಸ್ಗಳೆಲ್ಲ ಇರುತ್ತೆ. ಸೊ ಅವುಗಳನ್ನು ಅಟೆಂಡ್ ಮಾಡ್ಬೋದು. ಅವಾಗವಾಗ ಯೋಗ ಪ್ರೋಗ್ರಾಮ್ಗಳು ಇರ್ತವೆ, ಅವನ್ನೆಲ್ಲ ಅಟೆಂಡ್ ಮಾಡ್ಬೋದು. ಹಾಗೆ ಹಲವಾರು ರೀತಿಯ ಸತ್ಸಂಗಗಳು ನಡೆಯುತ್ತೆ. ಪ್ರತಿ ವರ್ಷ ಪೂರ್ತಿ ನಡೀತಾ ಇರುತ್ತೆ. ನಿಮಗೆ ಡೀಟೇಲ್ಸ್ ಬೇಕಾದರೆ ಇದು ಆಶ್ರಮದ ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಹೋಗಿ ನೀವು ಡೀಟೇಲ್ಸನ್ನೆಲ್ಲ ತಗೋಬಹುದು. ಸೊ ಇದು ಎಂಟ್ರೆನ್ಸ್, ಪ್ರಕೃತಿಯ ಮಧ್ಯೆ ಇರುವಂತಹ ಜಾಗ. ಇಲ್ಲಿ ನೋಡ್ಬೋದು ನೀವು, ಒಂದು ಬೋರ್ಡ್ ಕಾಣ್ತಾ ಇದೆ. ಇಲ್ಲಿ ಏನು ವಿಶೇಷಪ್ಪ ಅಂದರೆ ಧ್ಯಾನಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಇವತ್ತು ಶಿವರಾತ್ರಿಯ ಪ್ರಯುಕ್ತ ಧ್ಯಾನಲಿಂಗಕ್ಕೆ ರುದ್ರಾಭಿಷೇಕ ಇರುತ್ತೆ. ಸೊ ಯೋಗ ಗಂಗೋತ್ರಿ ಯೋಗ ಮತ್ತು ಧ್ಯಾನ ಕೇಂದ್ರ ಅಂತ. ಸೊ ಈ ಒಂದು ಧ್ಯಾನ ಕೇಂದ್ರದ ಅಂಡರಲ್ಲಿ ಹಲವಾರು ಪ್ರೋಗ್ರಾಮ್ಗಳು ನಡೆಯುತ್ತೆ. ವರ್ಷ ಪೂರ್ತಿ ನಡೀತಾ ಇರುತ್ತೆ. ನೀವು ಯೋಗ ಸಾಧಕರಾಗಿ ಬಂದು ಇಲ್ಲಿ ಯೋಗವನ್ನು ಕಲಿಬೋದು, ಅಥವಾ ಶಿಕ್ಷಕರಾಗಬೇಕು ಅನ್ನುವಂತಹ ಆಸೆ ಇದ್ದರೆ, ಯೋಗ ಶಿಕ್ಷಕರಾಗಬೇಕು ಅಂದರೆ ಅದಕ್ಕೂ ಕೂಡ ಇವರು ಟ್ರೈನಿಂಗನ್ನು ಕೊಡ್ತಾರೆ. ಸೊ ಲಾಸ್ಟಲ್ಲಿ ಈ ಒಂದು ಸಂಸ್ಥೆಯ ಫೌಂಡರ್ನ ಮಾತಾಡ್ಸೋಣ. ಅವ್ರ ಕಡೆಯಿಂದ ಏನೇನು ಡೀಟೇಲ್ಸ್ ಸಿಗುತ್ತೆ ಅದರೆಲ್ಲವನ್ನು ಕಲೆಕ್ಟ್ ಮಾಡೋಣ. ಸೊ ಜಸ್ಟ್ ಒಂದು ಸ್ಮಾಲ್ ಬೋರ್ಡ್ ರಿಲೇಟೆಡ್ ಟು ದಿಸ್ ಆಶ್ರಮ. ಈ ಒಂದು ಜಾಗ ಧ್ಯಾನಕ್ಕೋಸ್ಕರ ಮಾಡಿರೋದು. ಯೋಗ ಸಾಧಕರು ಯಾರಾದರೂ ಬಂದು ಇಲ್ಲಿ ಒಳಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಹುದು. ಸೊ ಧ್ಯಾನವನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ, ಪ್ರಶಸ್ತವಾದ ಜಾಗ. ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ, ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ. ಸೊ ಒಂದೆರಡು ಧ್ಯಾನ ಮಾಡಲಿಕ್ಕಾಗಿಯೇ ಕಟ್ಟಿರುವಂತಹ ಜಾಗಗಳಿವೆ. ಸೊ ನೀವು ಬಂದು ಸದುಪಯೋಗವನ್ನು ಪಡಿಸ್ಕೋಬಹುದು. ಸೊ ನಾವು ಹೇಳಿದ್ವಲ್ಲ, ಇವರೇ ನಮ್ಮ ಈ ಸಂಸ್ಥೆಯ ಸ್ಥಾಪಕರು, ಆರಾಧ್ಯ ಗುರೂಜಿ ಅಂತ. ಸೊ ಈ ಜಾಗ ಏನಿದೆ, ಇಲ್ಲಿ ಬರುವಂತಹ ಸಾಧಕರಿಗೆ, ಯೋಗ ಪಟುಗಳಿಗೆ, ಯೋಗವನ್ನು ಕಲಿಯಬೇಕನ್ನೋರಿಗೆಲ್ಲ ಇಲ್ಲಿ ಈ ಸ್ಥಳದಲ್ಲಿ ಒಂದು ಟ್ರೈನಿಂಗ್ ಅಂತ ನಡೆಯುತ್ತೆ. ಸೊ ಯೋಗ ಹಾಲ್ ಥರ ನೀವು ನೋಡ್ಬೋದು. ಒಂದು 15-20 ಜನ, ಅದಕ್ಕಿಂತ ಜಾಸ್ತಿನೇ ಕೂತ್ಕೊಳ್ಳುವಂತಹ ಜಾಗ ಇದೆ. ಒಳ್ಳೆ ಪೀಸ್ಫುಲ್ ಎನ್ವಿರಾನ್ಮೆಂಟ್. ಇಲ್ಲಿ ಯೋಗ ಸಾಧಕರಿಗೆ, ಯೋಗವನ್ನು ಕಲಿಬೇಕನ್ನೋರಿಗೆ, ಯೋಗ ಶಿಕ್ಷಕರಿಗೆ ಎಲ್ಲ ತರಹದ ಟ್ರೈನಿಂಗ್ ಇಲ್ಲೇ ನಡೆಯುತ್ತೆ. ಯೋಗ ಶಿಕ್ಷಕರಾಗಬೇಕು, ಯೋಗವನ್ನು ಕಲಿಬೇಕು, ಯೋಗವನ್ನು ಹೇಗಿದೆಯೋ ಹಾಗೆ ಕಲಿಬೇಕು ಅಂದರೆ ಈ ಒಂದು ಆಶ್ರಮಕ್ಕೆ ಬಂದು ನೀವು ಎಲ್ಲದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಸೊ ಯಾರಾದರೂ ಬರ್ಬೋದು, ಎನಿ ಟೈಮ್, ಎವ್ರಿ ಒನ್ ಇಸ್ ಹಿಯರ್. ಸೊ ನೀವು ಬಂದು ಇಲ್ಲಿ ನೀವು ಎನ್ಕ್ವೈರಿ ಮಾಡಿದ್ರೆ ನಿಮ್ಗೆ ಬೇಕಾಗಿರುವಂತಹ ಎಲ್ಲ ಡೀಟೇಲ್ಸ್ ಸಿಗುತ್ತೆ.
ಬಿಗಿನರಿಂದ ಹಿಡಿದು ಅಡ್ವಾನ್ಸ್ಡ್ ಲೆವೆಲ್ ಆಫ್ ಯೋಗ ಪ್ರಾಕ್ಟೀಷನರ್ ಆಗಿದ್ದರು ಎಲ್ಲರಿಗೂ ಕೋರ್ಸ್ಗಳು ಇಲ್ಲಿ ದೊರೆಯುತ್ತೆ. ಕೋರ್ಸ್ಗಳನ್ನು ನೀವು ಮಾಡ್ಬೋದು. ಸೊ ಬನ್ನಿ, ಬಂದು ಇದರ ಸದುಪಯೋಗನ ಪಡ್ಕೊಳ್ಳಿ. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಚೇಂಜ್ ಯುವರ್ ಲೈಫ್ ಇನ್ ಅ ಡಿಫರೆಂಟ್ ವೇ. ಸೊ ನೀವು ಒಬ್ಬ ಒಳ್ಳೆ ಯೋಗ ಸಾಧಕರಾಗಬೇಕು, ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂದರೆ ಯೋಗವನ್ನು ಕಲಿಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯೋಗವನ್ನು ಕಲೀರಿ. ಇಲ್ಲಿ ಬಂದು ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ವೀಕೆಂಡ್ಸಲ್ಲಿ ಬಂದು ಇಲ್ಲಿ ಇದ್ದು ಹೋಗಬಹುದು. ಯಾವುದೇ ಥರದ ಸಮಸ್ಯೆಗಳಿಲ್ಲ. ನಿಮ್ಗೆ ಬೇಕಾಗಿರುವಂತಹ ಫುಡ್ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಅಕೊಮಡೇಷನ್ಗೆ ಸ್ಪೇಸ್ ಇದೆ. ಸೊ ನೀವು ಬಂದು ಇಲ್ಲಿ ಇದ್ದು ನೀವು ಬೇಕಾಗಿರುವಂತಹ ಒಳ್ಳೆಯ ಸಮಯವನ್ನು ಇಲ್ಲಿ ಕಳೆದು ಹೋಗ್ಬೋದು. ಹೆಂಗೆ ಅನಿಸಿದೆ ಕಮೆಂಟ್ ಮಾಡಿ, ಮರಿಬೇಡಿ ಯಾರೂ. ಈ ಪ್ಲೇಸ್ ಬಗ್ಗೆ ನಿಮಗೂ ನೋಡಬೇಕು ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬನ್ನಿ ಚೆಕ್ ಮಾಡಿ ಒಂದ್ಸಲಿ. ದಾಸೋಹಕ್ಕಾಗಿ ಮೀಸಲಿರುವಂತಹ ಜಾಗ. ಇಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ, ಪ್ರಸಾದವನ್ನು ಇಲ್ಲೇ ಕೊಡ್ತಾರೆ. ಇಲ್ಲಿ ಕೂತ್ಕೊಂಡು ನೀವು ಊಟ ಮಾಡಬಹುದು. ಪೀಸ್ಫುಲ್ ಆಗಿರುವಂತಹ ಜಾಗ ಇದೆ. ಒಂದು ಜಾಗ ಅನ್ನದಾಸೋಹಕ್ಕಾಗಿ ಮಾಡಿರುವಂತಹ ಜಾಗ. ಸೊ ಇಲ್ಲಿ ಕೂತ್ಕೊಂಡು ಪೀಸ್ಫುಲ್ ಆಗಿ ಊಟ ಮಾಡಬಹುದು. ಹೆಸರು ಸರ್? ಗುರ್ಲಿಂಗೆ ಅಂತ. ಗುರ್ಲಿಂಗ. ಏನು ಮಾಡ್ಕೊಂಡಿದ್ದೀರಿ ಇಲ್ಲಿ? ನಾವಿಲ್ಲಿ ಪೂಜೆ ಮಾಡ್ಕೊತ ಮತ್ತೆ ಏನ ಮೇಂಟೆನೆನ್ಸ್ ಮಾಡ್ಕೊಂಡಿದ್ದಾರೆ. ಹೇಗಿದೆ ಆಶ್ರಮ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಎಷ್ಟು ತಿಂಗಳಾಯ್ತು ಬಂದಿಲ್ಲಿ? ನಾವೊಂದು ಸುಮಾರು ಈಗ ಒಂದು 7 ತಿಂಗಳಾಯ್ತು. ಯಾವ ನಿಮ್ಮದು? ನಮ್ಮದು ಪ್ರಾಪರ್ ಸೋಮನಾಳ್ ಅಂತ, ಗಂಗಾವತಿ ಕಡೆ. ಗಂಗಾವತಿ. ಎಲ್ಲ ಚೆನ್ನಾಗಿದೆ ಸರ್. ಎಲ್ಲರೂ ಬರ್ತಿರ್ತಾರೆ, ಎಲ್ಲರೂ ಬರ್ತಾರೆ, ಅವರು ಇವರು ಎಲ್ಲ. ಪಾಪ ಈಗ ಅನಾಥಮಕ್ಕಳು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ. ಸೊ ಅನ್ನದಾಸೋಹ ಇದ್ದೇ ಇರುತ್ತೆ ಬಂದವರಿಗೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ. ಮಾಡ್ತಾರೆ. ಸೊ ನ್ಯಾಚುರಲ್ ಥೆರಪಿ ಅಂದರೆ ಆಯಿಲ್ ಥೆರಪಿ ಇರ್ಬೋದು, ಮಸಾಜ್ ಥೆರಪಿ ಇರ್ಬೋದು. ಇದು ಆಯಿಲ್ ಥೆರಪಿಗೆ, ಮಸಾಜ್ ಥೆರಪಿಗೆ ಇರುವಂತಹ ಒಂದು ಟೇಬಲ್ಲು. ಆಮೇಲೆ ಇಲ್ಲಿ ಸ್ಟೀಮ್ ಬಾತ್. ಸೊ ಇಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದಿ ಥೆರಪಿ. ಇಲ್ಲಿ ಒಬ್ಬರು ಕೂತ್ಕೊಂಡು ಸ್ಟೀಮ್ನ ತಗೋಬೋದು. ಸೊ ಅಲ್ಲಿ ಕೂತ್ಕೊಂಡು ಕ್ಲೋಸ್ ಮಾಡಿದ್ರೆ ಒಳಗಡೆ ಸ್ಟೀಮ್ ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದು ಬಿಲ್ಡಿಂಗ್ ಇದೆ. ನೀವು ಪ್ರೈವೇಟಾಗಿ ಬುಕ್ ಮಾಡಿಕೊಂಡ್ರೆ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ. ಬಂದು ನೀವು ಥೆರಪೀಸ್ಗಳನ್ನೆಲ್ಲ ನೀವು ಮುಂಚೆನೇ ಕಾಲ್ ಮಾಡಿ ಬುಕ್ ಮಾಡಿದ್ರೆ ಓಕೆ. ಸೊ ನಿಮಗೆ ಟೈಮು ಮತ್ತು ಡೇಟು ಎಲ್ಲ ಕೊಡ್ತಾರೆ. ಈಗ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಆಗ್ತಾ ಇರುವಂತಹ ಬಿಲ್ಡಿಂಗ್ಗಳು, ಇಲ್ಲಿ ಯೋಗವನ್ನು ಕಲೀಲಿಕ್ಕೆ ಬರುವಂತಹ ಯೋಗ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಉಳಿದುಕೊಳ್ಳೋಕ್ಕೆ ಒಂದು ಅಕೊಮಡೇಷನ್ ಥರ ಮಾಡ್ತಾ ಇದ್ದಾರೆ, ರೂಮ್ಸ್ಗಳನ್ನು. ಸೊ ಇನ್ನೊಂದು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಬರುವಂತಹ ಸ್ಟೂಡೆಂಟ್ಸ್ಗಳಿಗೆ, ಟೀಚರ್ಸ್ಗಳಿಗೆ ಇರೋಕ್ಕೆ ಒಂದು ಜಾಗ ಮಾಡಿದ್ದಾರೆ. ಸೊ ಸ್ಮಾಲ್ ಅಕೊಮಡೇಷನ್ ಥರ, ಡಬಲ್ ಬೆಡ್ರೂಮ್, AC ಇದೆ. ಯಾವುದು? ನಾವು ಬೆಂಗಳೂರು ಸೌತ್. ಆಶ್ರಮ ಬರ್ತಾ ಇರ್ತೀರಿ ಯಾವಾಗ? ಇಲ್ಲ, ಫಸ್ಟ್ ಟೈಮ್ ನೀವು? ಓಕೆ ಓಕೆ. ಹೇಗಿದೆ ಆಶ್ರಮ? ಹಾಂ, ಚೆನ್ನಾಗಿದೆ. ಪ್ರಾಪರ್ ಬೆಳಗಾವಿ. ಇದು ಫಸ್ಟ್ ಟೈಮ್? ಹಾಂ, ಫಸ್ಟ್ ಟೈಮ್. ಹೇಗೆ ಅನಿಸ್ತಿದೆ ಆಶ್ರಮ? ಚೆನ್ನಾಗಿದೆ, ಶಾಂತವಾಗಿದೆ. ಚೆನ್ನಾಗಿದೆ. ಜಯದಿತ್ಯ ಪುನೀತ್. ಪುನೀತ್ ಯಾಕೆ ಇಷ್ಟನಾ? ಅಪ್ಪ ಇತ್ತು. ಸೊ ಎಷ್ಟನೇ ಕ್ಲಾಸು? 4th. ಆ್ಯಕ್ಚುಲಿ ಈಸ್ ಅ ಗುಡ್ ಕೀಬೋರ್ಡ್ ಪ್ಲೇಯರ್. विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीवासवीं कन्यकाम्बां ज्ञानसिद्धिप्रदायिने
आर्यभक्तकुलोधत्रीं सुखदां सर्वस्य चित्ते सर्वमेव तेनाप्नोति सर्वं धेति ध्यानलिङ्गेश्वराय नमः नन्दीश्वराय नमः दिव्यमङ्गलनिराजनं दर्शयामि निराजनानन्तरे चन्द्रग्रहाय नमः चन्द्रग्रहादिदेवताभ्ये नमः सर्वजनं मे वशमानय स्वाहा स्वाहा श्रीं ह्रीं क्लीं ग्लौं घं गणपतये वरवरद सर्वजनं मे वशमानय स्वाहा स्वाहा ॐ श्रीं ह्रीं वन्दना मृत्युर्मुक्ष्यामृतात् पूर्वस्वरं जं सहहं वं स्वाहा ॐ हामां जं सह पूर्ववत्सवः त्र्यम्बकं यजामहे सुगन्धिं पुष्टिवर्धनम् उर्वारुकं वन्दना मृत्युर्मुक्ष्यमामृतात् पूर्ववत्सवरं जं सह ॐ वं स्वाहा ॐ हामां जं सहः पूर्वस्वः त्र्यम्बकं यजामहे सुगन्धिं पुष्टिवर्धनम् उर्वारुकं वन्दना मृत्युर्मुक्ष्यामृतात् पूर्वस्वरं जं सहहं वं स्वाहा आभिर्घे तनुमाप्यहरिवर्तमानः यदा स्तोत्रभ्यमय गोत्रार्जस पुष्टवाजस्याम स्वाहा इंद्राय हरिवर्तमानाय नमः इदं विष्णुचक्रमेत्रेधा यतदेवतं समूढमस्सपागं सुरे स्वाहा विष्णवे परमात्मने न त्र्यम्बकं यजामहे सुगन्धिं पुष्टिवर्धनम् उर्वारुकं मृत्युर्मुक्ष्यामृतात् स्वाहा त्र्यम्बकरुद्राय नमः यद्विद्वागं स्वयद्विद्वागं समुग्धा कुर्वन्तर्पिजः अग्निर्मातस्मां देन श्रद्धा देवी च मुञ्चता स्वाहा अग्निश्रद्धा नावतिः अस्यामेव प्रतिष्ठते हार मुष्मिल्लोके पिन्वमानोपतिष्ठित आज्येन जुहोति तेजो वा आज्यं तेजो वसोर्धार तेजसैवास्मे तेजो वरुन्धे तो कामानेव सोद्धार कामानेव वरुन्धे सहना भवतो पादो सेहा भवात् पुनः ततो विश्वं व्यग्रहमते ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಅದೃಷ್ಟ ಗೊತ್ತಾ ಇದು ಮಾಡೋದು ಶಿವನ್ಗೆ उतैनं गोपा अदृशन्नदृशन्नुदहार्यः उतैनं विश्वभूता दृष्टो मृडयातिनः नमो अस्तु नीलग्रीवाय सहस्राक्षाय विदुषे सूर्यो अजायत प्राणात् वायुरजायत शीर्ष्णोद्यौ समवर्तत तथा लोकागुमकल्पयन् पद्मिनीमीं शरणमहं प्रपद्ये अलक्ष्मीर्मे नश्यतां त्वां ऋणे ददात मे पिपासामलां ज्येष्ठामलक्ष्मीं नाशयाम्यहम् सर्वान् निर्णद मे गृहात् बाहुभ्यामुदते नमः यात ईश शिवतमा शिवं बभूवते धनुः शिवापकाशिनी तया नस्तनुभाषन्तमया गिरिशन्त विशाकशीः यामिषुं गिरिशन्त हस्ते विभरशस्त अद्य वोचतति भक्ता प्रथमो दैव्याभिषक् अहीगुश्च तरवान् ಗಂಧ ಇದೆ ನೋಡು ಗಂಧ ಹೆಚ್ಚು ಎಲ್ಲರಿಗೂ महाष्टमूर्ते मनेका प्रेम सात्विकांड पराशवैन्मयन पाशमोचकान् महापशुपते महादेवाय महादेवाय नमः अव्ययान महाहरये नमः पूषितन्तविदे नमः अभ्यग्रदक्षाद्वरहराय नमः हराय नमः सहस्राक्षी भवे भवत्वहान् भवोद्भवाय नमः सर्वशर्वेभ्यो नमस्ते अस्तु रुद्ररूपेभ्यः ॐ मृतन्त्वा दत्तेन परिषिञ्चामेति सायं परिषिञ्चति सत्यं त्वत्तेन परिषिञ्चामेति प्रातः अग्निर्वारुतम् असावादित्यः सत्यम् अग्निमेव तदादित्येन सायं परिषिञ्चते अग्निनादित्यप्रातः सह यावदहोरात्रे भवतः तावदस्य लोकस्य नार्तिरणरिष्टिः नान्तो न पर्यन्तोऽस्ति यौत्रो प्रप्रजया पशुभिर्मिथुनैर्जायते यस्येवं विदुषोऽग्निहोत्रं जग्वते यौतेनमेवं वेद पर्याप्य अनन्तराय सर्वस्तोमोतिरात् मदव्योसानीति एकदा ब्रह्मणमुपहरति एकदैवैदमान आयुस्तेजो दधाति
ಓಂ ಈಶಾನ ಸರ್ವವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೆ ವೈರೋಚನೆ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಆಜನಾನಂತರ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂ ಧಾರಯಂತು ದೇವಸ್ಯ ರಕ್ಷಾಂ ಶಿರಸಾ ಗೃಹ್ಣಾಮಿ. ಮಹಾಗಣಪತಿ ದೇವತಾ ಪಾದಾರವಿಂದಗಳಿಗೆ ಗೋವಿಂದ. ಆದಿತ್ಯಾಯ ನವಗ್ರಹ ದೇವತಾ ಪಾದಾರವಿಂದಗಳಿಗೆ ಗೋವಿಂದ. ನಂದೀಶ್ವರ ದೇವತಾ ಪಾದಾರವಿಂದಗಳಿಗೆ ಗೋವಿಂದ. ಧ್ಯಾನಲಿಂಗೇಶ್ವರ ಸ್ವಾಮಿ ದೇವತಾ ಪಾದಾರವಿಂದಗಳಿಗೆ ಗೋವಿಂದ. ಹರ ನಮ ಪಾರ್ವತೇ ಪತಯೇ. ಧ್ಯಾನಲಿಂಗೇಶ್ವರ ಮಹಾರಾಜ್ ಕಿ ಜೋರಾಗಿ ಹೇಳಿ. ಧ್ಯಾನಲಿಂಗೇಶ್ವರ ಮಹಾರಾಜ್ ಕಿ. ಧ್ಯಾನಲಿಂಗೇಶ್ವರ ಮಹಾರಾಜ್ ಕಿ. ರಕ್ಷಾಂ ಧಾರಯಂತು ದೇವಸ್ಯ ರಕ್ಷಾಂ ಶಿರಸ. ರಾಮೇಶ್ವರ ವೈರೇಶ್ವರನಾಥಾತು ರಕ್ಷ ರಕ್ಷ ಧ್ಯಾನಲಿಂಗೇಶ್ವರ. ಎಲ್ಲರೂ ಹೇಳಿ. ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುತು ಅಪಮೃತ್ಯವಃ ಭಯ ದುಃಖ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ದಾಸೋಹಂ ಇತಿ ಮಾಂ ಮತ್ವಾ ಕ್ಷಮಸ್ವ ರಕ್ಷಸ್ವ ಜ್ಞಾನಲಿಂಗೇಶ್ವರ. ಎಲ್ಲರೂ ದೇವರನ್ನೇ ನೋಡ್ತಾ ಹೇಳಿ. ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ಸಮಸ್ತ ಕಾರ್ಯೇಷು ತವ ದಿವ್ಯ ಪೂರ್ಣಾನುಗ್ರಹಂ ದೇಹಿ ಮೇ ಜ್ಞಾನಲಿಂಗೇಶ್ವರ. ಈ ವಾಕ್ಯಗಳ ಅರ್ಥ ಇರುವಂತಹ ಸಾಲಬಾಧೆ, ರೋಗಬಾಧೆ, ಮನೋಬಾಧೆ, ದುಃಖ, ಭಯ, ಮನಸ್ತಾಪ, ಗಂಡಾಂತರ, ಮೃತ್ಯುಬಾಧೆ ಇವೆಲ್ಲ ಪರಿಹಾರ ಆಗ್ಬೇಕು. ಒಂದ್ ವೇಳೆ ನಾವು ಗೊತ್ತು ಗೊತ್ತಿದ್ದ ತಪ್ಪುಗಳು ಮಾಡಿದ್ರೆ ಎಲ್ಲಾ ತಪ್ಪುಗಳು ಕ್ಷಮೆ ಆಗ್ಬೇಕು. ಇನ್ನು ಮುಂದೆ ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿ ಶ್ರದ್ಧೆ, ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿ ಭಗವಂತನ ಮಾರ್ಗದರ್ಶನ ಇವೆಲ್ಲ ಬೇಕೆಂಬುದು ಈ ವಾಕ್ಯಗಳ ಮುಖ್ಯ ಅರ್ಥ. ಇದರ ಜೊತೆಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆಗಳಿದ್ರೆ ಆ ಭಗವಂತ ಎಲ್ಲ ಸೇವೆಯನ್ನು ಸ್ವೀಕಾರ ಮಾಡಿ ಆನಂದವಾಗಿ ಕುಳಿತುಕೊಂಡಿದ್ದಾನೆ. ನಾವು ಹೇಳೋದನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಭಾವಿಸ್ಕೊಂಡು ಏನೆಲ್ಲ ಪ್ರಾರ್ಥನೆಗಳಿದ್ದಾವೋ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ.
ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ನಮಗೆಲ್ಲರಿಗೂ ಖುಷಿ. ಸುಮಾರಿನಿಂದ ಹೇಳ್ತಾ ಇದ್ರು ಬರ್ತೀವಿ ಆಶ್ರಮಕ್ಕೆ ಅಂತ. ಇವತ್ತು ಅವರ ಎಂಟೈರ್ ಶಿಷ್ಯವರೊಂದವರು ಹಂಗೆ ಬಂದಿರೋದು ನಮ್ಗೆ ತುಂಬ ಖುಷಿ. ಅವ್ರ ಕಡೆಯಿಂದ ನಾನು ಒಂದು ನಮ್ದು ಈವೆಂಟ್ ನಮ್ದೊಂದು ನಿಮ್ಗೆಲ್ಲ ಗೊತ್ತಿದೆ, ನಾವು ಕಳೆದ 9 ವರ್ಷಗಳಿಂದ ವಿಧಾನಸೌಧ ಮುಂಭಾಗದಲ್ಲಿ ರಥಸಪ್ತಮಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಅದೊಂದು ದಾಖಲೆ ಆಗಿದೆ. ನೆಕ್ಸ್ಟ್ ಇಯರ್ 10ನೇ ವರ್ಷ ಇದೆ. ಅದಕ್ಕೆ 10ನೇ ವರ್ಷದ ಒಂದು ಈವೆಂಟನ್ನು ಈಗೇನು ಮಾಡ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅದನ್ನು ಯೋಚನೆ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ ಬರುತ್ತೆ 13 ಮತ್ತು 14 ಫೆಬ್ರವರಿ 2027 ಸಾಟರ್ಡೇ ಸಂಡೇ ಬರುತ್ತೆ. ಯೂಶಲಿ ರಥಸಪ್ತಮಿನ ಈ ಸರಿ ಸ್ವಾಮೀಜಿಯವರು ಕೂಡ ಅಲ್ಲಿ ಬಂದಿದ್ರು ನಮ್ಮ ವಿಧಾನಸೌಧಕ್ಕೆ. ಅವ್ರ ದಿವ್ಯ ಸಾನ್ನಿಧ್ಯ ತುಂಬ ಆಸ್ಪಿಷಿಯಸ್ ಇತ್ತು. ಇದನ್ನ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ತೀವಿ. ಕಂಠೀರವ ಸ್ಟೇಡಿಯಂ ಮತ್ತು ವಿಧಾನಸೌಧ 2 ದಿನ ಮಾಡೋಣ ಅಂತೆ. ಈ ಸರಿ ಆ್ಯಕ್ಚುಲಿ ಒಂದೇ ದಿನ ಮಾರ್ನಿಂಗ್ ಮಾಡಿದ್ವಿ 108 ರೌಂಡ್ಸು. ಈ ಸರಿ ಸಾಟರ್ಡೇ ಸಂಡೇ 2 ದಿನ ಸೇರಿಸಿ ಒಂದು ಇಂಟರ್ನ್ಯಾಷನಲ್ ಯೋಗ ಆ್ಯಂಡ್ ಕಲ್ಚರಲ್ ಫೆಸ್ಟಿವಲ್ ಅಂತ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ದೀವಿ. ಅದಕ್ಕೆ ಇವಾಗಲಿಂದನೇ ನಾವೆಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸುಮಾರು ಒಂದು 25ರಿಂದ 30 ದೇಶದ ಜನರು ಈ ಒಂದು ಫೆಸ್ಟಿವಲಲ್ಲಿ ಭಾಗವಹಿಸಬೇಕು. ಯೋಗ ಎಕ್ಸ್ಪರ್ಟ್ಸ್ಗಳೆಲ್ಲ ಬಂದು ಅಲ್ಲಿ ಯೋಗ ಬಗ್ಗೆ ಥೀಮು ಅಥವಾ ಪ್ರೆಸೆಂಟೇಷನ್ಸ್ ಆ ಥರ ಒಂದು ಪ್ರೋಗ್ರಾಮನ್ನು ಮಾಡ್ತಿದ್ವಿ. ಅದಕ್ಕೆ ನಿಮ್ಮ ಆಶೀರ್ವಾದ ತುಂಬ ಮುಖ್ಯ. ಸ್ವಾಮೀಜಿ ಅವರ ಕಡೆಯಿಂದ ಇದನ್ನು ಅನಾವರಣಗೊಳಿಸ್ತಾ ಇದ್ದೀವಿ. ಸತಿಯ ಕತೆ ಗೊತ್ತಿದೆ ಅಲ್ವಾ? ಸತಿ ಅಂದ್ರೆ ಯಾರು? ಶಿವನ ಸತಿ ಅಲ್ವಾ? ಆಕೆಗೆ ದಕ್ಷರಾಜನ ಮಗಳು ಸತಿ. ಒಂದು ಪ್ರಸಂಗ ಏನಪ್ಪಾ ಅಂದ್ರೆ, ಸತಿ ಶಿವನನ್ನ ಹೊರಿಸಿದ್ದು ಸತಿಯ ತಂದೆಗೆ ಇಷ್ಟ ಇಲ್ಲ, ದಕ್ಷರಾಜನಿಗೆ ಇಷ್ಟ ಇಲ್ಲ. ನನ್ನ ಮಗಳನ್ನ ಇನ್ನ ದೊಡ್ಡ ದೊಡ್ಡ ರಾಜರಿಗೆ, ದೊಡ್ಡ ದೊಡ್ಡ ದೇವತೆಗಳಿಗೆ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತು. ಆದ್ರೆ ಶಿವ ಏನೂ ಇಲ್ಲ. ಅವನು ಶಿವನ ನೇಚರೇ ಅಷ್ಟು. ಅವನಿಗೆ ಬರೀ ಬೂದಿ ಇದ್ರೆ ಸಾಕು, ವಿಭೂತಿ ಇದ್ರೆ ಸಾಕು. ಎಲ್ಲಿ ಬೇಕಾದ್ರೆ ಇರ್ತಾನೆ. ಎಲ್ಲಿ ಇರ್ತಾನೋ ಅಲ್ಲೇ ಅವನು ಸ್ವರ್ಗವನ್ನ ಮಾಡ್ತಕ್ಕಂಥ ಒಂದು ಸ್ವಭಾವ ಇರ್ತಕ್ಕಂಥ ಒಂದು ಶಕ್ತಿ ಶಿವ. ಬೇರೆ ಎಲ್ಲ ದೇವರನ್ನ ಕಂಪೇರ್ ಮಾಡಿದ್ರೆ ಅನೇಕ ವಜ್ರ ವೈಡೂರ್ಯಗಳನ್ನ ಧರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದ್ರೆ ಶಿವನಿಗೆ ಆ ರೀತಿ ಇಲ್ಲ. ಕೇವಲ 3 ತ್ರಿದಳ ಬಿಲ್ವಪತ್ರೆಯನ್ನು ಹಾಕಿದ್ರೆ ಸಾಕು, ಶಿವನ ಅನುಗ್ರಹ ನಮ್ಗೆ ಸಿಗುತ್ತೆ. ಅಂತ ಶಿವನನ್ನ ಇರೆಗ್ಯುಲರ್ ಲೈಫು, ಅವನಿಗೆ ಅಷ್ಟು ಡಿಗ್ನಿಫೈ ಲೈಫ್ ಇಲ್ಲ ಅಂತೇಳಿ ದಕ್ಷಿಣ್ಗೆ ಇಷ್ಟ ಆಗಲ್ಲ. ಸತಿ ಶಿವನನ್ನ ಮದುವೆ ಆಗಿರ್ತಕ್ಕಂಥದ್ದು. ಅವಳು ಕೂಡ ಆ ಶಿವನನ್ನ ಒಂದು ಆ ನಿಜ ಸ್ವರೂಪವನ್ನ ನೋಡಿ, ಆ ನೈಜತೆಯನ್ನ ನೋಡಿ, ಅವನ ಒಂದು ಶಕ್ತಿ ಸಾಮರ್ಥ್ಯವನ್ನ ಮೆಚ್ಚಿ ತಪಸ್ಸನ್ನೇ ಮಾಡಿ ಮದುವೆ ಆಗ್ತಾಳೆ ಶಿವನನ್ನ. ಈಸಿಯಾಗಿ ಏನಾಗಲ್ಲ. ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಂಡು ಮದುವೆ ಆಗಿದ್ರು ಸಹ ದಕ್ಷರಾಜ ರಿಜೆಕ್ಟ್ ಮಾಡ್ತಾನೆ. ಇವರಿಬ್ಬರು ರಿಜೆಕ್ಟ್ ಮಾಡ್ತಾನೆ, ಮದುವೆ ಆಗೋದ್ರಲ್ಲ ಅಂತೇಳಿ. ಆದ್ರೆ ಒಂದು ಯಜ್ಞವನ್ನ ಆಯೋಜನೆ ಮಾಡ್ತಾನೆ ದಕ್ಷರಾಜ. ಆ ಯಜ್ಞಕ್ಕೆ ಎಲ್ಲರನ್ನ ಕರೀತಾನೆ, ಎಲ್ಲಾ ದೇವತೆಗಳನ್ನ ಕರೀತಾನೆ.